ಅರಸೀಕೆರೆ ಹಾಸನ ರಸ್ತೆಯ ವಿದ್ಯಾನಗರದಲ್ಲಿ ನಗರೋತ್ಥಾನ ಯೋಜನೆ ಅಡಿ ಚರಂಡಿ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ರಸ್ತೆ ಮಾಡುತ್ತಿದ್ದು ಇದು ಅವೈಜ್ಞಾನಿಕ ಮತ್ತು ಕಳಪೆಯಿಂದ ಕೂಡಿದೆ ಎಂದು ಬಿಜೆಪಿ ನಿಕಟ ಪೂರ್ವ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ ಆರೋಪಿಸಿದ್ದಾರೆ. ಇವತ್ತು ಅರಸೀಕೆರೆ ವಿದ್ಯಾನಗರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತಂದ್ಬಿಟ್ಟು ನಾವು ಕೇಳಿದ್ರೆ ಹೇಳ್ತಾ ಇದ್ದೀನಿ. ನೋಡಿ, ಇದು ಹೊಸ ಲೇಔಟ್ ಆಗಿರೋದು, 2 ವರ್ಷ ಆಗಿಲ್ಲ ಲೇಔಟ್ ಆಗಿ. ಈ ಲೇಔಟಿಗೆ ಹೊಸ ಪೈಪ್ಲೈನ್, ಅವರು ಲೇಔಟವ್ರು ಪೈಪ್ಲೈನ್ ಹಾಕಿ ಪರ್ಮಿಷನ್ ಕೊಟ್ಟು ನೀವು ಈ ಕತೆ ಕೊಟ್ಟಿದ್ದೀರಾ ನಗರಸಭೆಯಿಂದ. ಆದರೂ ಕೂಡ ಪೈಪ್ಲೈನ್ ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ನೋಡಿ ಹೊಸ ಪೈಪ್ಲೈನ್ ಆಗ್ತಾ ಇರೋದು. 2 ಪೈಪ್ಲೈನ್ ಇದೆ. ಯಾವ ಪೈಪ್ಲೈನಿಗೆ ನೀರಿಗೆ ಕಲೆಕ್ಷನ್ ಕೊಡ್ತಾರೆ ಅಂತಂದ್ಬಿಟ್ಟು ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ. ದಯಮಾಡಿ ನಗರಸಭೆಯವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಳೇದು ರನ್ನಿಂಗ್ ಇದೆಯಾ? ಹಳೇದು ರನ್ನಿಂಗಲ್ಲಿ ಇಲ್ಲ, ಹಳೇದು ಕಲೆಕ್ಷನ್ನೇ ಕೊಟ್ಟಿಲ್ಲ ಹೊಸ ಪೈಪ್ ಲೇಔಟಿಗೆ. ಇದು ಹೊಸ ಕಲೆಕ್ಷನ್ ಕೊಡೋದಕ್ಕೆ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ. ರಸ್ತೆಗೂ ಚರಂಡಿಗೂ 2 ಅಡಿ ಎತ್ತರದಲ್ಲಿದೆ. ರಸ್ತೆಗೂ ಚರಂಡಿಗೂ 2 ಅಡಿ ಎತ್ತರದಲ್ಲಿದೆ. ಬನ್ನಿ ತೋರಿಸ್ತೀನಿ ನಿಮಗೆ ಮುಂದಕ್ಕೆ. ಇದು ನಗರೋತ್ಥಾನ ಸಿಮೆಂಟೇ ಇಲ್ಲ, ಅದರೊಳಗಡೆ ಬರೀ ಎಂಸ್ಯಾಂಡು ಜಲ್ಲಿನ ತಗೊಂಬಂದ್ಬಿಟ್ಟು ತುಂಬಿ ಚರಂಡಿ ಮಾಡಿದ್ರೆ ನೀವು ಜಾಡ್ಸೋದ್ರೆ ಚರಂಡಿ ಮುರಿದೋಗುತ್ತಿದೆ. ಅವ್ರಿಗೇನು ಬಿಲ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಚರಂಡಿ ಮಾಡೋಗಿದ್ದಾರೆ. ಜಾಡ್ಸೋದ್ರೆ ಚರಂಡಿ ಮುರಿದೋಗುತ್ತೆ. ಯಾವ್ದಾರು ಒಂದು ಬೈಕ್ ಓಡಿಸಿದ್ರು ಚರಂಡಿ ಮುರಿದೋಗುತ್ತೆ. ಆ ಸ್ಥಿತಿಲಿದೆ ಇದು ಹೊಸ ಚರಂಡಿ. ಇನ್ನೂ ಒಂದು ಮನೆ ನೀರು ಕೂಡ ಹರಿದಿಲ್ಲ ಚರಂಡಿ ಒಳಗಡೆ. ಹಾಗೆ ಮುಂದೆ ಬನ್ನಿ ತೋರಿಸಿ. ಲೈಟಿಗೂ ಚರಂಡಿಗೂ ಯಾವ ಮಟ್ಟಕ್ಕೆ ವ್ಯತ್ಯಾಸ ಇದೆ ಅಂತಂದ್ಬಿಟ್ಟು ತಮ್ಮ ಗಮನಕ್ಕೆ ಬರ್ತಾ ಇದೆ. ಇನ್ನು ಮುಂದೆ ಬನ್ನಿ ತೋರಿಸಿ. ಇದ್ಯಾಕೆ ಹಂಗೆ ಬಿಟ್ಟಿದಾರಲ್ಲ? ಅವರು ಗೋಡೆ ಇರೋದ್ರಿಂದ ಅದು ಮುಂದೆ ಕಂಟಿನ್ಯೂ ಮನೆ ಕಟ್ಬೇಕಾದ್ರೆ ಮಾಡ್ತಾರೆ. ಅವ್ರ ಮನೆ ಬಾಕಿಗೆ ಚರಂಡಿ ಹೈಟ್ ಆಗುತ್ತೆ, ದಾಟ್ ಹೋಗ್ಬೇಕು. ಅದಕ್ಕೆ ಬೇಡ ಅಂತ ಪೆಂಡಿಂಗ್ ಮಾಡಿದ್ದಾರೆ. ನೀವು ಅವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಅಂದ್ಬಿಟ್ಟು ಸ್ಪಷ್ಟನೆ ಕೊಡಬೇಕು ನನಗೆ. ಈ ಚರಂಡಿ ಮಾಡಿಸಿ ಇಂಜಿನಿಯರು ಮತ್ತು ಇಲ್ಲಿಯ ನಗರಸಭೆ ಅಧ್ಯಕ್ಷರು ಮತ್ತು ಕೌನ್ಸಿಲರ್ಗಳು ಚರಂಡಿ ನೋಡಿ ಯಾವ ಮಟ್ಟಕ್ಕಿದೆ ಅಂತಂದ್ಬಿಟ್ಟು. ಗ್ರಾಂಟಲ್ಲಿ ಆಗಿರೋ ಚರಂಡಿಗಳು ಉದ್ದಕ್ಕೆ ಇಷ್ಟು ಹಾಕಿದ್ದಾರೆ. ಯಾವ ಮಟ್ಟದಲ್ಲಿ ಚರಂಡಿ ಆಗಿದೆ ಅಂತ ನೋಡಿ. ಆಳ ಆಗಿದಲ್ಲೇ ಚರಂಡಿ ರಸ್ತೆಗಿಂತ ಮೇಲ್ ಮಾಡಿದ್ದಾರೆ. ಪಾಪ ಈ ಮನೆಯವ್ರು ಏನು ಮಾಡ್ಬೇಕು, ಅವ್ರ ಮನೆ ಮುಂದೆ ಚರಂಡಿ ಹೋದ್ರೆ ಚರಂಡಿ ದಾಟಿ ಗುಂಡಿ ಒಳಗಡೆ ಇಳಿದು ಮನೆಗೆ ಹೋಗ್ಬೇಕು ಅವರು. ಇದು ಡಕ್ ಸ್ಲ್ಯಾಬ್ ಹಾಕಿದ್ವಿ. ಇದಕ್ಕೆ ಡಕ್ ಸ್ಲ್ಯಾಬ್ ತಗ್ಸಿದೀವಿ. ಈ ಡಕ್ ಸ್ಲ್ಯಾಬ್ ಹಾಕಿದ್ರೆ ಕಾರ್ಗೆ ಟಚ್ ಆಗುತ್ತೆ. ಕಾರು ವೆಹಿಕಲ್ ಓಡಾಡ್ಬೇಕಾದ್ರೆ ಡಕ್ ಸ್ಲ್ಯಾಬ್ ನೋಡಿ ಇಲ್ಲಿ ಒಡೆದಲ್ಲಿ ಬಿಸಾಕಿದ್ದಾರೆ. ಯಾವುದೇ ಥರ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ಮಾಡಬೇಕು, ಬಿಲ್ ತಗೊಬೇಕು ಅನ್ನೋ ಲೆಕ್ಕಾಚಾರದ ಕೆಲಸ ನಡೀತಾ ಇದೆ. ಚರಂಡಿದು ರಸ್ತೆ ತೆಗೆದು ಸೈಡ್ಗೆ ಹಾಕಿದ್ದಾರೆ, ಹೊಸ ರಿಂಗ್ ಹಾಕಿದ್ದಾರೆ. ಹೊಸ ರಿಂಗ್ ಕಾಮಗಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಈಗ ಇವತ್ತು ರೋಲರ್ ಹೊಡೆದಿದ್ದಾರೆ, ತಾರ್ ಹಾಕ್ಬಿಟ್ರೆ ಮುಗಿತೀವಿ. ತಾರ್ ಹಾಕಿದ್ರೆ ಅದು ಮತ್ತೆ ಅದು ಹೊಡೆದೋಗಿದೆಯಾ ಏನಾಗಿದೆ ಅಂತ ನೋಡಲ್ಲ. ಮಳ್ಳು ತುಂಬ್ಕೊಳ್ಳುತ್ತೆ, UGD ಕಟ್ಕೊಳ್ಳುತ್ತೆ, ಮತ್ತೆ ಇಲ್ಲಿರೋ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇದನ್ನ ಕಾಂಟ್ರಾಕ್ಟರ್ ಯೋಚನೆ ಮಾಡ್ತಾ ಇಲ್ಲ, ಇಂಜಿನಿಯರ್ ಯೋಚನೆ ಮಾಡ್ತಾರೆ, ನಗರಸಭೆಯವರು ಯೋಚನೆ ಮಾಡ್ತಾ ಇಲ್ಲ. ಸುಮ್ಮನೇನು ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಮಾಧ್ಯಮದಿಂದ ಗಮನ ಹರಿಸಬೇಕು. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಳ್ಳೆ ಕಾಮಗಾರಿ ನಡಿಬೇಕು ಅಂತ ಅಂದ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಪ್ರಾರ್ಥಿಸ್ಕೊಳ್ತೀವಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ.